ವಿಶ್ವದಲ್ಲಿ ಇಷ್ಟೊಂದು ಸಂಸ್ಕೃತಿಯಲ್ಲಿ ಸಂಸ್ಕೃತಿಯನ್ನ ಮೆರಿತಾ ಇದ್ರೆ ಅದಕ್ಕೆ ಕಾರಣ ಆ ಸಂಸ್ಕೃತಿಯನ್ನ ಉಳಿಸಿ ಪೋಷಿಸಿ ಮುಂದೆ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಮಹಿಳೆಯರು, ನನ್ನ ಹೆಣ್ಣು ಮಕ್ಕಳು, ತಾಯಂದ್ರು, ಅಕ್ಕ ತಂಗಿಯರು. ಇಂಥವರಿಗೋಸ್ಕರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ತಮಗೇನಾದ್ರೂ ಮಾಡಬೇಕು, ಈ ರಾಜ್ಯದ ಮಹಾಜನತೆ ಕರೋನಾ ಬಂದ ಮೇಲೆ ಕಷ್ಟ ಕಾಲದಲ್ಲಿದ್ದಾರೆ, ಮಹಿಳೆಯರಿಗೆ ಏನಾದ್ರೂ ನಾವು ಸಹಾಯ ಮಾಡಬೇಕು, ರೈತರಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಟಿದ್ದು ಯಾರಾದ್ರೂ ಆದ್ರೆ ನಮ್ಮ ಗಣ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು. ನಾವೆಲ್ಲ ಇವತ್ತು ಸಿದ್ದರಾಮಯ್ಯನವ್ರನ್ನ ರಾಮಯ್ಯ ಅಂತ ಕರಿತೀವಿ, ಹೌದಾ ಇಲ್ಲ? ಒಳ್ಳೆ ಕೆಲಸ ಮಾಡುವಂತ ಸಿದ್ದರಾಮಯ್ಯನವರು. ನಿಮಗೆ ಗೊತ್ತಾ, ಇಂಥ ಸಿದ್ದರಾಮಯ್ಯನವರನ್ನ ಹಿಂದುಳಿದ ಸಮಾಜ, ದೀನ ದಲಿತರ ಸಮಾಜ, ಧ್ವನಿ ಇಲ್ದಂತವರಿಗೆ ಧ್ವನಿಯಾಗಿದ್ದಂತ ಈ ಧೀಮಂತ ನಾಯಕ ಸಿದ್ದರಾಮಯ್ಯನವರ ಸರ್ಕಾರವನ್ನ ಗೋಕಾಕ್ ಶಾಸಕರು ಪದೇ 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 ಹೇಳ್ತಾರೆ, ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಸರ್ಕಾರವನ್ನ ನಾವು ಬೀಳಿಸ್ತೀವಿ ಅಂತ ಹೇಳ್ತಾರೆ. ಇಂಥ ಪುಣ್ಯ ಮಾಡುವಂತ ಸಿದ್ದರಾಮಯ್ಯನವರ ಸರ್ಕಾರವನ್ನ ನಾನು ಕೆಡುತ್ತೀನಿ, ನಾನು ಬೀಳಿಸ್ತೀನಿ ಅಂತ ಗೋಕಾಕ್ ಶಾಸಕರ ನೀವು ಹೇಳ್ತಿರಲ್ಲ. ಇವತ್ತು ನೀವು ಗೆದ್ದು ಬಂದಿದ್ದು ಯಾವ್ದಾದ್ರು ಇದ್ದಿದ್ರೆ ಅದು ನೀವು ಹಿಂದುಳಿದ ಮತಗಳಿಂದ ಗೆದ್ದು ಬಂದಿದ್ದೀರಾ. ಆದ್ರೆ ಇವತ್ತು ನೀವು ದೇವರಾಜ ಅರಸ್ ಅವರ ನಂತರ ಯಾರಾದ್ರೂ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳನ್ನ ಮೇಲ್ದರ್ಜೆಗೆ ಎತ್ತುವಂತ ಕೆಲಸವನ್ನ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯನವರು. ಅವರನ್ನ ತೆಗಿತೀರಿ, ಅವರ ಸರ್ಕಾರವನ್ನ ತೆಗಿತೀರಿ ಅಂತ ಹೇಳ್ತಿರಲ್ಲ, ನಿಮಗೆ ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರಧಾನಮಂತ್ರಿಗಳಿಗೆ ಬೆಳಗಾವಿಯ ಬಗ್ಗೆ, ಕರ್ನಾಟಕ ರಾಜ್ಯದ ಬಗ್ಗೆ ಎಷ್ಟೊಂದು ತಾತ್ಸಾರ ಬಂಧುಗಳೇ. ಅವತ್ತು ನಮ್ಮ ಜನರ ಜೀವನ ಅಸ್ತವ್ಯಸ್ತವಾದಾಗ, ನಮಗೆ ಅವರ ಸಹಾಯ ಹಸ್ತ ಬೇಕಾದಾಗ ನಮ್ಮನ್ನ ನೋಡ್ಲಿಲ್ಲ. ಕರ್ನಾಟಕದವರು, ಬೆಳಗಾವಿಯವರು ಅಂದ್ರೆ ಒಂದು ಪ್ರಾಣಿಗಿಂತ ಕಡೆ ಅಂತ ನೋಡುವಂತ ಬಿಜೆಪಿಯವರು ಚುನಾವಣೆ ಬಂದಾಗ ಮೋದಿ ಅವ್ರನ್ನ ಕರೆಸ್ತಾರೆ. ಮೋದಿ ಅವ್ರನ್ನ ಕರೆಸಿ ಮೋದಿ ಅವರ ಮುಖ ನೋಡಿ ನಮಗೆ ಓಟು ಹಾಕಂತ ಹೇಳ್ತಾರೆ. ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು, ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ಕೊಂಡ್ರೆ ಬೆಳಗಾವಿ ಗೆಲುವು ಕಾಂಗ್ರೆಸ್ ಪಕ್ಕ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜನ ಅವರನ್ನ ತಿರಸ್ಕಾರ ಮಾಡಿದ್ದಾರೆ. ಬೇಡಪ್ಪ ಶೆಟ್ಟರ್ ಸಾಹೇಬ್ರೆ, ನೀವು ಬಹಳ ದೊಡ್ಡ ದೊಡ್ಡ ಗನಂದಾರಿ ಕೆಲಸ ಮಾಡಿದಿರಿ, ಸಾಕು ನಿಮ್ಮ ಸೇವೆ ಅಂತ ಹೇಳಿ ಹುಬ್ಬಳ್ಳಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರ ಮಾಡಿದಂತವ್ರನ್ನ ನಾವು ಪುರಸ್ಕಾರ ಮಾಡೋದು ಸಾಧ್ಯನಾ ಬಂಧುಗಳೇ? ನಾನು ಕೇಳಲಿಕ್ಕೆ ತಮಗೆ ಬಯಸ್ತೇನೆ. ಮೊನ್ನೆ ಒಂದು ಘಟನೆ ನಡಿಬಾರ್ದಾಗಿತ್ತು, ಒಂದು ಘಟನೆ ನಡೀತು ಹುಬ್ಬಳ್ಳಿಯಲ್ಲಿ. ಏನು ಹೋರಾಟ, ನಾನು ಹೋಗಿ ಮಾತಾಡ್ಕೊಂಡು ಬಂದೆ. ಯಾರು ತಪ್ಪು ಮಾಡಿದ್ದಾರೆ ಅಂತವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎಂತ ಕೋರ್ಟ್, ಅದು ಕೋನ್ಸ ಕೋರ್ಟ್, ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದ್ರು. ಈಗಾಗಲೇ ತನಿಖೆ ಶುರು ಆಗಿದೆ. ಸಿಐಡಿ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೇಹಾ ಹತ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಇಷ್ಟೆಲ್ಲ ರಾಜಕೀಯಕ್ಕೆ ಬಳಸ್ಕೊಂಡ್ರಲ್ಲ ನೀವು ನಮ್ಮ ಮನೆಯ ಮಗಳ ಒಂದು ಇದನ್ನ ವಿಚಾರವನ್ನ. ಯಾಕೆ ಪ್ರಜ್ವಲ್ ರೇವಣ್ಣ ಅವರು ಮಂಡ್ಯದಲ್ಲಿ 1000 ಹೆಣ್ಮಕ್ಳಂತೆ, ಹಾಸನದಲ್ಲಿ 1000 ಹೆಣ್ಮಕ್ಳಂತೆ. ಇವತ್ತು ನಾನು ಒಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆಯಾಗಿ ಹೇಳ್ತೇನೆ, ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಆ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನು? ಇವತ್ತು ಮೊನ್ನೆ ಹಾದಿ ಬೀದಿಯಲ್ಲಿ ಎಲ್ಲ ಕಡೆ ನೀವು ಹೋರಾಟ ಮಾಡಿದ್ರಿ, ನಿಮ್ಮ ಸಾಮಾಜಿಕ ಬದ್ಧತೆಯನ್ನ ತೋರಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೆ.
ನೇಹಾ ಹಿರೇಮಠ ಅವರ ಹತ್ಯೆ ಖಂಡಿಸಿ ತಾವೇನು ಹೋರಾಟ ಮಾಡಿದ್ರಲ್ಲ ಶೆಟ್ಟರ್ ಸಾಹೇಬ್ರೆ, ನಿಮ್ಮ ಸಾಮಾಜಿಕ ಬದ್ಧತೆ, ನಿಮ್ಮ ಸಾಮಾಜಿಕ ಕಾಳಜಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಯಾಕೆ ಹಾಸನದ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ತಾವ್ಯಾಕೆ ಧ್ವನಿ ಎತ್ತ ಇಲ್ಲ? ಸಾವಿರ ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಕಾಮ ಪುರಾಣ ಕಾಮ ಕಾಂಡವನ್ನ ಯಾರು ನೋಡಲ್ಲ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾಕೋ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮೌನ ವಹಿಸಿದ್ದಾರೆ. ದೋಸ್ತಿ ಕುಚುಕು ದೋಸ್ತಿ ಅವರ ರಾಜಕೀಯ ಸ್ನೇಹ. ಹಾಗಾದ್ರೆ ಹುಬ್ಬಳ್ಳಿಯ ಪ್ರಕರಣವನ್ನ ನಿಮ್ಮ ರಾಜಕೀಯ ತೆವಲಿಗೆ ನೀವು ಬಳಸ್ಕೊಂಡ್ರೆ, ಹಾಸನದ ಪ್ರಕರಣವನ್ನ ತಾವು ಖಂಡಿಸ್ಲಿಲ್ಲ ಅಂತಂದ್ರೆ ನಿಮಗೆ ಯಾವ ರಾಜಕೀಯ ನೈತಿಕತೆ ಇದೆ ಅನ್ನೋದನ್ನ ನಾವು ಇವತ್ತು ಕೇಳಬೇಕಾಗತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.